ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಮ್ಮ ತೋಟದ ಅಪ್ಡೇಟ್ ಏನಿದೆ ಅಂತ ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಫಸ್ಟ್ ನಮ್ಮ ತೋಟ ಯಾವ ತರ ಇದೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಗಾಯ್ಸ್. ಗಾಯ್ಸ್, ಇಲ್ಲಿ ನೀವು ನೋಡ್ಬೋದು ಜಾಸ್ತಿ ಕಳೆ ಎಲ್ಲ ಬಂದಿದೆ. ಇವತ್ತು ನಮ್ಮ ತೋಟದಲ್ಲಿ ಫುಲ್ಲು ನೋಡಿ, ಅಲ್ಲಿ ಎಲ್ಲ ಫುಲ್ ಕಳೆ ಎಲ್ಲ ಹೊರಿತಾ ಇದ್ದಾರೆ. ನಾವು ಯಾವುದೇ ರೀತಿ ಆ, ಇದು ಕಳೆ ಔಷಧಿ ಏನು ನಾವು ಯೂಸ್ ಮಾಡಲ್ಲ. ಬಟ್ ಇದೇ ಥರನೇ ಇಲ್ಲಿ ಸೆಂಟ್ರಲ್ಲಿ ರೋಟರ್ ಹಾಕ್ಸೋದು, ಮತ್ತೆ ಈ ಬೆಡ್ಗಳು ಇರ್ತಾವಲ್ಲ, ಈ ಬೆಡ್ಗಳ ಮೇಲೆ ಲೇಬರ್ಸ್ ಕೈಯಲ್ಲಿ ಕಳೆ ಒರೆಸ್ಬಿಡೋದು. ಕಳೆ ಇದು ಶೆತ್ ಒರೆಸೋದು. ಔಷಧಿ ಏನು ಹೊಡೆಯಕ್ಕೆ ಹೋಗಲ್ಲ ನಾವು. ಇವತ್ತು ಕಳೆ ಯಾವ ಥರ ಹೊರಿತಾ ಇದ್ದಾರೆ ಅಂತ ಅಲ್ಲೇ ಲೈವ್ ಆಗಿ ಹೋಗಿ ತೋರಿಸ್ತೀನಿ, ಬನ್ನಿ ಗೈಸ್. ದೂರದಿಂದ ಝೂಮ್ ಮಾಡಿ ಇದ್ರೂ ನಿಮ್ಗೇನು ಕಾಣಿಸಲ್ಲ ಅಲ್ವಾ, ಬನ್ನಿ. ಇಲ್ಲಿ ನೋಡ್ಬೋದು ಈ ತರ ಇರೋ ಕಳೆನ, ಈ ತರ ಈ ಬೆಡ್ ಇದೆಯಲ್ಲ, ಈ ಬೆಡ್ ಮೇಲೆ ಮತ್ತೆ ಈ ಬೆಡ್ ಮೇಲೆ ಮಾತ್ರ ಒರೆಸ್ಬಿಟ್ರೆ ನೋಡಿ, ಈ ತರ ಈ ಬೆಡ್ ಎಲ್ಲ ಫುಲ್ ಕಳೆ ಒರೆಸೋದು. ಈ ಸೆಂಟ್ರಲ್ಲಿ ನಮ್ಮ ಹತ್ರ ವೀಡರ್ ಐತೆ ಅಲ್ವಾ, ಆ ವೀಡರಲ್ಲಿ ಈ ಕಳೆನೆಲ್ಲ ರೋಟರ್ ತರ ಮಿಕ್ಸ್ ಮಾಡಿಬಿಡತ್ತೆ ಅದು. ಇಲ್ಲಿ ಇದ್ದಿದ್ದ ಕಳೆ, ಇಲ್ಲಿದ್ದಿದ್ದ ಗಿಡಗಳು ಮತ್ತೆ ಇಲ್ಲಿದ್ದಿದ್ದ ಗಿಡಗಳು ಎಲ್ಲ ಇಲ್ಲಿ ಸೆಂಟ್ರಲ್ ಹಾಕ್ತೀರಿ. ಸೆಂಟ್ರಲ್ ಹಾಕಿ ನಾವು ಯಾವಾಗ ವೀಡರ್ ಹೊಡಿತೀರೋ ಅದೆಲ್ಲ ರೋಟರ್ ಥರ ಫುಲ್ಲು ಮಿಕ್ಸ್ ಮಾಡಿ ಆ ಕಳೆನೆಲ್ಲ ಗೊಬ್ಬರ ಕನ್ವರ್ಟ್ ಮಾಡಾಕತ್ತೆ. ಇವತ್ತು ಇದೇ ನಾವು ಕೆಲಸ ಮಾಡ್ತಾ ಇರೋದು. ಮತ್ತು ತೋಟ ವಿಚಾರಕ್ಕೆ ಬಂದರೆ, ಇವತ್ತು ಏನು ಮಾಡಬೇಕು, ನಾನು ಏನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಇಲ್ಲಿ ನೀವು ನೋಡ್ಬೋದು ಈ ಗಿಡ ನೋಡ್ಬೋದು. ಈಗ ಫುಲ್ಲು ಫ್ರೂಟಿಂಗ್ ಸ್ಟೇಜಲ್ಲಿದೆ. ಆಲ್ರೆಡಿ ನಾನು ಏನೇನು ಮಾಡಿದ್ದೀನಿ ಅಂತ ವೀಡಿಯೋಸದಲ್ಲೆಲ್ಲ ಅಪ್ಡೇಟ್ ಮಾಡ್ತಾನೆ ಇದ್ದೀನಿ. ನೀವು ಯಾರು ನೋಡಿಲ್ಲ ಅಂದರೆ ನಾನು ಹಳೆ ವೀಡಿಯೋಸಲ್ಲೆಲ್ಲ ನೋಡ್ಕೊಂಬನ್ನಿ ಹೋಗಿ. ಫಸ್ಟು ಇವತ್ತು ನಾವು ಮಳೆ ಇವಾಗ ರೈನಿ ಸೀಸನ್ನಲ್ಲಿ ಏನಾಗತ್ತೆ ಅಂದರೆ, ಇಲ್ಲಿಷ್ಟು ಇದಿದೆ ಅಲ್ವಾ, ಜಾಸ್ತಿ ಕಾಯೆಲ್ಲ ಇದೆಯಲ್ಲ, ಈ ತೊಟ್ಮೆಯಲ್ಲಿ ಫಂಗಸ್ ಎಲ್ಲ ಫಾರ್ಮೇಷನ್ ಆಗಿ ಕಾಯೆಲ್ಲ ನೋಡಿ ಈ ಥರ ಡ್ರಾಪ್ ಆಗುತ್ತೆ. ಇಲ್ಲೇನು ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ರೈನಿ ಸೀಸನ್ನಲ್ಲಿ ಈ ಥರ ಆಗುತ್ತೆ ಪ್ರಾಬ್ಲಮ್. ಮಳೆ ಬಿದ್ದಾಗ ಫಂಗಸ್ ಆಗುತ್ತೆ. ಫಂಗಸ್ ಆಗಿ ಈ ಥರ ಕಾಯೆಲ್ಲ ಉದುರುತ್ತೆ. ಇದನ್ನು ಯಾವ ಥರ, ಈ ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಬನ್ನಿ ಗೈಸ್. ಅದಕ್ಕಿಂತ ಫಸ್ಟು ನಮ್ಮ ತೋಟದಲ್ಲಿ ಇಷ್ಟೆಲ್ಲ ಕಳೆ ಇದೆಯಲ್ಲ, ಕಳೆ ಒರೆಸ್ಬೇಕು. ಯಾಕಂದರೆ ಇವಾಗ ಫಂಗಿಸೈಡು ಆಗಲಿ ಮತ್ತು ಇನ್ಸೆಕ್ಟಿಸೈಡು ಕಾಂಬಿನೇಷನಲ್ಲಿ ಇವಾಗ ನಾವು ಸ್ಪ್ರೇ ಮಾಡ್ತಾ ಇರೋದು. ಯಾವ ಫಂಗಿಸೈಡು ಯಾವ ಇನ್ಸೆಕ್ಟಿಸೈಡು ಅಂತ ನಿಮಗೆ ಅಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಫಸ್ಟು ಈ ಕಳೆ ಏನು ಮಾಡುತ್ತೆ, ನಾವು ಈ ಗಿಡ ಮೇಲೆ ಔಷಧಿ ಹೊಡೆದಾಗ ಆ ಕಳೆ ಎಲ್ಲ ಹೋಗಿ, ಕನ್ಫ್ಯೂಸ್ ಆಗಬೇಡ್ರಿ, ನಾವು ಔಷಧಿ ನಾವು ಜಸ್ಟ್ ಬೆಳೆ ಮೇಲೆ ಔಷಧಿ ಸ್ಪ್ರೇ ಮಾಡ್ತೀರಿ, ಕಳೆ ಮೇಲೆ ಏನು ಸ್ಪ್ರೇ ಮಾಡಲ್ಲ. ನಾವು ಯಾವಾಗ ಬರೀ ಬೆಳೆ ಮೇಲೆ ಔಷಧಿ ಸ್ಪ್ರೇ ಮಾಡ್ತಿರೋ ಅವಾಗ ಕೀಟಗಳು ಮತ್ತು ಚಿಟ್ಟೆ ಸೊಳ್ಳೆ ಚಿಟ್ಟೆ ಸೊಳ್ಳೆ ಮತ್ತು ಊಜಿ ಅದು ಇದು ಎಲ್ಲ ಹೋಗಿ ಏನು ಮಾಡುತ್ತೆ, ಈ ಶತ್ತೆ ಇರುತ್ತಲ್ವ, ಈ ಕಳೆ ಎಲ್ಲ ಬೆಳೆದಿದೆಯಲ್ಲ, ಈ ಕಳೆ ಮೇಲೆ ಕುತ್ಕೊಳ್ಳುತ್ತೆ. ಕಳೆ ಮೇಲೆ ಕುತ್ಕೊಂಡಾಗ ಯಾವಾಗ ಔಷಧಿ ಪವರ್ ಕಡಿಮೆ ಆಗುತ್ತೋ ಆಟೋಮೆಟಿಕ್ ಮತ್ತೆ ಗಿಡದ ಮೇಲೆ ಹೋಗುತ್ತೆ. ಅದಕ್ಕೆ ಇವತ್ತು ನಮ್ಮದು ಫಸ್ಟ್ ಕೆಲಸ ಬಂದು ಕಳೆನ ಹೊರಿಬೇಕು. ಕಳೆನ ನೀಟಾಗಿ ಹೊಡೆದು ಬಿಟ್ರೆ ಅವಾಗ ಇನ್ಸೆಕ್ಟ್ಗೆಲ್ಲ ಬೇರೆ ಕಡೆ ಹೋಗಕ್ಕೆ ಜಾಗ ಇರಲ್ಲ, ಎಲ್ಲ ಗಿಡ ಮೇಲೆ ಇರಬೇಕಾಗತ್ತೆ, ಇಲ್ಲ ನಮ್ಮ ತೋಟ ಬಿಟ್ಟು ಬೇರೆ ಕಡೆ ಓಡೋಗ್ಬೇಕಾಗತ್ತೆ ಅವಾಗ. ಇಲ್ಲ ಅಂದರೆ ಔಷಧಿ ಪ್ರಭಾವದಿಂದ ಸಾಯ್ತವೆ. ಬನ್ನಿ ಆ ಕಡೆ ಯಾವ ಥರ ಕಳೆ ಇದೆ ಅಂತ ತೋರಿಸ್ತೀನಿ. ನಮ್ಮ ತೋಟದಲ್ಲಿ ನೋಡ್ಬೋದು ಈ ಥರ ಕಳೆ ಇದೆ. ಈ ಥರ ಕಳೆ ಇದ್ದಾಗ ಏನಾಗುತ್ತೆ, ಇವಾಗ ನಾವು ಸ್ಪ್ರೇ ಎಲ್ಲ ಈ ಗಿಡಗಳ ಮೇಲೆ ಇಲ್ಲಿ ಸ್ಪ್ರೇ ಮಾಡ್ತೀವಿ, ಇಲ್ಲಿ ಸ್ವಲ್ಪ ಸ್ಪ್ರೇ ಬೀಳಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಕಳೆಯೆಲ್ಲ ನೋಡಿ ಎಷ್ಟು ಚಿಟ್ಟೆಗಳೆಲ್ಲ ಓಡಾಡ್ತಾ ಇದ್ದಾವೆ ನೋಡಿ. ಒಂದ್ಸಲಿ ಎಷ್ಟು ಕಳೆ ಇದೆ,
ನಾವು ಬರೀ ಸ್ಪ್ರೇ ಗಿಡಕ್ಕೆ ಮಾಡ್ತೀವಿ, ಕಳೆಗೆ ಮಾಡ್ತೀವಾ? ಇಲ್ಲ. ಹಂಗಾಗಿ ಅವಾಗ ಏನಾಗತ್ತೆ, ಚಿಟ್ಟೆಗಳು ಎಲ್ಲ ಬಂದು ಈ ಕಳೆ ಮೇಲೆ ಕುತ್ಕೊಂಡು ಅವು ಸೇಫ್ ಆಗಿಬಿಡ್ತವೆ. ಅದಕ್ಕೆ ಈ ಕಳೆನೆಲ್ಲ ಒರೆಸ್ಬಿಟ್ಟು ಮತ್ತೆ ಔಷಧಿನ ಹೊಡಿಬೇಕು. ಸೊ ಗಾಯ್ಸ್, ನೀವಿಲ್ಲಿ ಏನು ಈ ಪ್ರಾಡಕ್ಟ್ಸ್, 2 ಪ್ರಾಡಕ್ಟ್ಸ್ನ ನೋಡ್ತಾ ಇದ್ದೀರಾ, ಇದು ಒಂದು ಬಂದು ಇನ್ಸೆಕ್ಟಿಸೈಡು, ಮತ್ತು ಇಲ್ಲಿಂದಿದೆ ಇದು ಬಂದು ಫಂಗಿಸೈಡು. ಇವೆರಡು ಕಾಂಬಿನೇಷನ್ ಹೊಡೆಯೋದ್ರಿಂದ ಇವಾಗ ನಮಗೆ ನೋಡ್ಬೋದು ಎಷ್ಟು ಕಾಯಿಗಳೆಲ್ಲ ಇಲ್ಲಿ ಉದುರೈತಲ್ವಾ, ಈ ಥರ ಕಾಯಿಗಳು ಉದುರೋದನ್ನ ಈ ಫಂಗಿಸೈಡು ಅವಾಯ್ಡ್ ಮಾಡುತ್ತೆ. ಓಕೆ, ಮಳೆಯಿಂದ ಆಗೋ ಫಂಗಸ್ ಫಾರ್ಮೇಷನ್ ಆಗಿ ಆ ಫಂಗಸ್ಸು ಈ ಥರ ಕಾಯಿನ ಉದುರಿಸುತ್ತೆ. ಅದನ್ನು ಈ ಫಂಗಿಸೈಡು ಕಂಟ್ರೋಲ್ ಮಾಡುತ್ತೆ. ಶತ್ತೆ ಎಲ್ಲ ಹೊಡೆದಾಕಿದ್ದೀರಿ. ಮತ್ತು ಇನ್ಸೆಕ್ಟಿಸೈಡು ನಾವು ಕಳೆ ಎಲ್ಲ ಹೊಡೆದ್ಬಿಟ್ಟು ಕಳೆ ಇಲ್ಲದೆ ಯಾವಾಗ ನಾವು ಬರೀ ಗಿಡಕ್ಕೆ ಮಾತ್ರ ಸ್ಪ್ರೇ ಮಾಡ್ತಿರೋ ಅವಾಗ ನಾವು ಹೊಡೆಯೋ ಪ್ರತಿಯೊಂದು ಇನ್ಸೆಕ್ಟಿಸೈಡ್ದು ಮಾಲಿಕ್ಯೂಲ್ಸು, ಪಾರ್ಟಿಕಲ್ಸ್ ಎಲ್ಲ ಪರ್ಫೆಕ್ಟಾಗಿ ಗಿಡ ಮೇಲೆ ಬೀಳುತ್ತೆ. ಅವಾಗ ಗಿಡ ಮೇಲೆ ಇರೋ ಪ್ರತಿಯೊಂದು ಇನ್ಸೆಕ್ಟಿಸೈಡು ಎಲ್ಲ ಸಾಯುತ್ತೆ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋದಲ್ಲಿ ನೋಡಿ ಕಳೆ ಒರೆಸ್ತಾ ಇದ್ದೀನಿ ಅಂತ. ಇವತ್ತು ನಮ್ಮ ತೋಟದಲ್ಲಿ ಕಳೆ ಅದಕ್ಕೆ ಒರೆಸ್ತಾ ಇರೋದು. ಅದನ್ನೇ ನಿಮಗೆ ಲೈವ್ ಆಗಿ ತೋರಿಸಿ ವಿಡಿಯೋ ಮಾಡ್ತಾ ಇರೋದು. ಇದ್ರದ್ದು ಇನ್ಸೆಕ್ಟಿಸೈಡು, ಫಂಗಿಸೈಡು ನಿಮ್ಗೆ ಎಲ್ಲರಿಗೂ ಗೊತ್ತಿರತ್ತೆ. ಫಂಗಿಸೈಡ್ ಏನು ಮಾಡುತ್ತೆ ನೋಡಿ, ಈ ಥರ ಡ್ರಾಪ್ ಆಗಿರೋದನ್ನ ಫಂಗಸ್ಸಿಂದ ಏನಾದರೂ ಪ್ರಾಬ್ಲಮ್ಸ್ ಆಗ್ತಾ ಇದ್ದಾರೆ ಗಿಡಕ್ಕೆ, ಫಂಗಸ್ಸಿಂದ ಈ ಫಂಗಿಸೈಡು ಕಾಪಾಡುತ್ತೆ. ಮತ್ತು ಇನ್ಸೆಕ್ಟಿಸೈಡ್ಸ್ ಎಲ್ಲ ಇರುತ್ತಲ್ವ, ಈ ಮಲಿಬಗ್ಗು ಮತ್ತು ಸಕ್ಕಿಂಗ್ ಇನ್ಸೆಕ್ಟ್ಸ್ ಆಗಲಿ, ಫ್ಲೈಸ್ ಆಗಲಿ, ಅದನ್ನೆಲ್ಲ ಇದು ಕಾಪಾಡುತ್ತೆ, ಏನು ಇನ್ಸೆಕ್ಟಿಸೈಡು. ಆವಾಗ ಗಿಡ ನ್ಯೂಟ್ರಿಷನ್ ಎಲ್ಲ ಪ್ರತಿಯೊಂದು ನ್ಯೂಟ್ರಿಷನ್ನು ಕಾಯಿಗೆ ಹೋಗುತ್ತೆ. ಯಾವಾಗ ಪ್ರತಿಯೊಂದು ನ್ಯೂಟ್ರಿಷನ್ಸ್ ಎಲ್ಲ ಕಾಯಿಗೆ ಹೋಗುತ್ತೆ ಅವಾಗ ಕಾಯಿ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ, ಕಾಯಿ ಡ್ರಾಪ್ ಆಗದೆ ಕಾಯಿ ಶೈನಿಂಗು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ ತೋಟದ್ದು. ಈ ಥರ ಇವತ್ತು ನಮ್ಮ ತೋಟದಲ್ಲಿ ಈ ಥರ ಕೆಲಸ ಮಾಡ್ತಾ ಇದ್ದೀವಿ. ಇವಾಗ ಮತ್ತೆ ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು, ಮತ್ತು ಪ್ಲ್ಯಾಂಟ್ಸ್ ಏನಾದರೂ ಬೇಕು, ಈ ಥರ ಇಲ್ಲಿ ನೀವು ನೋಡ್ಬೋದು, ನಾವು ಬರೀ ಇದು ಮಾತ್ರ ಹಾಕಿಲ್ಲ, ಮಿಕ್ಸ್ ಕ್ರಾಪ್ ಹಾಕಿದ್ದೀರಿ, ಇದು ಸೀಬೆನೂ ಹಾಕಿದ್ದೀರಿ, ಮತ್ತು ಮಹಾಗಣಿ ಸಹ ಹಾಕಿದ್ದೀರಿ. ಅದ್ರ ಜೊತೆಗೆ ಬಟರ್ ಫ್ರೂಟು ಎಲ್ಲ ಮಿಕ್ಸ್ ಮಾಡ್ಬೋದು. ನಿಮ್ಗೇನಾದರೂ ಈ ಥರ ನಮಗೆ ಇಷ್ಟು ಜಮೀನಿದೆ, ಇಷ್ಟರಲ್ಲಿ ನಾವು ಈ ಥರ ರೊಟೇಷ್ನಲ್ ಅಂದರೆ ಡೈಲಿ ಇನ್ಕಮ್ ಬೇಕು, ವೀಕ್ಲಿ ಇನ್ಕಮ್ ಬೇಕು, ಇಯರ್ಲಿ ಇನ್ಕಮ್ ಬೇಕು ಅಂತ ಏನಾದರೂ ನಿಮಗೆ ಆಸೆ ಇದ್ದರೆ ನನ್ನ ನಂಬರು 8088032513. ಈ ನಂಬರ್ಗೆ ಕಾಲ್ ಮಾಡಿ. ನಾನೇನಾದರೂ ಕಾಲ್ ಎತ್ತಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿ. ಮತ್ತು ಇದೇ ಥರ ವೀಡಿಯೋಸ್ಗೋಸ್ಕರ ಈ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗಾಯ್ಸ್. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.